ಅಷ್ಟು ಹೊರೆಯಾಗುವಂಥದ್ದು ಏನು ಯಾವುದೇ ದರಗಳನ್ನು ಏರಿಕೆ ಮಾಡಿಲ್ಲ. ನಮಗೂ ಇತಿಮಿತಿಗಳಿದಾವೆ. ನಮಗೂ ಸರ್ಕಾರ ನಡೆಸಬೇಕು, ಸರ್ಕಾರ ಜನರಿಗೆ ಅನುಕೂಲ ಮಾಡಿಕೊಡಬೇಕು. ಈ ದೃಷ್ಟಿಕೋನದಿಂದ ಇವತ್ತು ಹೊಸ ಹೊಸ ಬಸ್ ಸ್ಟ್ಯಾಂಡ್ಗಳನ್ನು 6 ಕೋಟಿ 10 ಕೋಟಿ 15 ಕೋಟಿದ ಬಸ್ ಸ್ಟ್ಯಾಂಡ್ಗಳನ್ನು ನ್ಯೂಕರಣ ಮಾಡ್ತಾಯಿದ್ದೀವಿ. ಹೊಸ ಬಸ್ಗಳನ್ನು ಖರೀದಿ ಮಾಡ್ತಾಯಿದ್ದೀವಿ. ಚಿಗರಿ ಬಸ್ಗಳನ್ನ ಅದನ್ನು ಒಂದು ವ್ಯವಸ್ಥೆಗಳನ್ನ ಬದಲಾವಣೆ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಸಿಬ್ಬಂದಿಗಳನ್ನು ಭರ್ತಿ ಮಾಡುವಂಥ ಕೆಲಸದ ಡ್ರೈವರ್ ಕಂಡಕ್ಟರ್ ಇರಲಿ ಅಥವಾ ಮೆಕ್ಯಾನಿಕಲ್ಗಳಿರಲಿ ಸೆಕ್ಯೂರಿಟಿಗಳಿರಲಿ ತುಂಬಿಕೊಳ್ಳುವಂಥ ಕೆಲಸ ಮಾಡ್ತಿದ್ದೀವಿ. ಇವೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ವ್ಯವಸ್ಥೆಗಳನ್ನು ನೋಡಿದಾಗ ಮತ್ತು ಸರಿಪಡಿಸಬೇಕು. ನೋ ಪ್ರಾಫಿಟ್ ನೋ ಲಾಸದಲ್ಲಿ ನಮ್ಮ ಸಂಸ್ಥೆ ನಡಿಬೇಕು ಅನ್ನುವಂಥ ಉದ್ದೇಶದಿಂದ ಕೆಲವು ವಿಚಾರಗಳಿಂದ ಕೆಲವು ದರಗಳನ್ನು ಪರಿಷ್ಕರಣೆ ಮಾಡಿದ್ದೀವಿ. ಅದು ಆಮೇಲೆ ಬೇರೆ ಬೇರೆ ನಾವು ಜನರಿಗೆ ಈಗ ನಮ್ಮ ಪಂಚ ಗ್ಯಾರಂಟಿಗಳು ಸಾಕಷ್ಟು ಈಗ ಜನ ಉಪಯೋಗ ಆಗ್ತಾಯಿದ್ದಾವೆ. ಈಗ ಶಕ್ತಿ ಯೋಜನೆಯಿಂದ ಭಾಳ ಜನರಿಗೆ ಅನುಕೂಲ ಆಗೈತಿ. ಕೆಲವು ನಮಗೆ ಯಾರು ವಿರೋಧ ಮಾಡ್ತಿದ್ರು ಮೊದಲು, ರಾಜ್ಯ ಲೂಟಿ ಆಗ್ತಿದೆ, ದೇಶ ಲೂಟಿ ಆಗ್ತಿದೆ, ಈ ಗ್ಯಾರಂಟಿಗಳಿಂದ ಪುಗಟು ಕೊಡೋದ್ರಿಂದ ಖಜಾನೆ ಖಾಲಿ ಆಗ್ತಿದೆ, ಯಾರು ನಮಗೆ ವಿರೋಧ ಮಾಡ್ತಾಯಿದ್ರು ಅವರೇ ನಮ್ಮನ್ನು ಕಾಪಿ ಮಾಡಿಕೊಂಡು ಮಹಾರಾಷ್ಟ್ರದಲ್ಲಿ ದಿಲ್ಲಿಯಲ್ಲಿ ನಡೆಸಿರೋದು ಒಂದನೇದ್ದು. ಎರಡನೇದ್ದು, ನಮ್ಮ ಶಾಸಕರ ನೋವುಗಳನ್ನು ಅಭಿವೃದ್ಧಿ ಆಗೋದಲ್ಲ, ಅಭಿವೃದ್ಧಿಗೆ ದುಡ್ಡು ಸಿಗ್ತಾಯಿಲ್ಲ ಅನ್ನುವ ಕೆಲವು ಕೂಗುಗಳನ್ನು ಕೇಳಿಬರ್ತಾಯಿತ್ತು. ನಾನು ನಿನ್ನೆನೇ 15 ಕೋಟಿ ರೂಪಾಯಿ ರಸ್ತೆಗಳು, 8 ಕೋಟಿ 60 ಲಕ್ಷ ರೂಪಾಯಿ ಪ್ರಜಾಸೌಧ ಅಂದ್ರೆ ಮಣಿ ವಿಧಾನಸೌಧ, ಆಮೇಲೆ ಕೆರೆ ತುಂಬು ಯೋಜನೆಗಳು 138 ಕೋಟಿ ರೂಪಾಯಿದು 11 ಕೆರೆ ತುಂಬಿ ಯೋಜನೆಗಳನ್ನು, ಮತ್ತೊಂದು 6 ಕೆರೆಗಳನ್ನು ಕಾಗವಾಡದಿಂದ ಶೆಡ್ಬಾಲ್, ಕಾಗವಾಡ, ಲೋಕೂರು, ಮಂಗಸುಳಿ ಅದು 26 ಕೋಟಿ ರೂಪಾಯಿದ ಮೊನ್ನೆ ಟೆಂಡರ್ ಕರೆದು ರೆಕಾರ್ಡನ್ನು ಕೊಟ್ಟಿದ್ದೀವಿ. ಎಲ್ಲ ಕಡೆ ಈಗ 500 ಕೋಟಿಗಳ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಕೆಲಸ ಆಗ್ತಾ ಇರೋದ್ರಿಂದ ಅದು ನಮ್ಮ ಮೇಲೇನು ಆರೋಪ ಮಾಡ್ತಾಯಿದ್ರು ಸತ್ಯಕ್ಕೆ ದೂರವಾದದ್ದು. ಇಷ್ಟೆಲ್ಲ ಸರ್ಕಾರದಲ್ಲಿ ನಡೆಸುವಾಗ ಸ್ವಲ್ಪ ಅಡೆಯಡಚಣೆಗಳು ಆಗೋದು ಸಹಜ, ಯಾರೇ ಇರಲಿ, ಅದು ಯಾವೇ ಪಕ್ಷ ಇರಲಿ. ಅದಕ್ಕಾಗಿ ಅದರನ್ನು ಪಾರದರ್ಶಕವಾಗಿ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಆಡಳಿತ ವ್ಯವಸ್ಥಿತವಾಗಿ ನಡೆಸಿದ್ದಾರೆ. ಅದು ಇಂಡಿವಿಜುವಲ್ ಸರ್ಕಾರದ ಯೋಜನೆ ಅಲ್ಲದ, ಅದು ಇಂಡಿವಿಜುವಲ್. ನಾನು ಹೆಂಗೆ ಹೇಳೋಕ್ಕಾದೈತನ ಅದರ ಬಗ್ಗೆ ನನಗೇನು ಸರಿಯಾದ ಮಾಹಿತಿ ಇಲ್ಲ. ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ, ನನಗೇನು ಮಾಹಿತಿ ಇಲ್ಲ. ಅದು ಏನು ಅಷ್ಟು ನನಗೇನು ಮಾಹಿತಿ ಇಲ್ಲ, ನಾನು ಹೇಳಕ್ಕೆ ಬಯಸೋದಿಲ್ಲ. ನಾನು ಸರ್ಕಾರ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ರು. ಸಾರಿಗೆ ಸಂಸ್ಥೆ ನೌಕರರು ವೇತನ ಪರಿಷ್ಕರಣೆ ಮಾಡೋಕ್ಕಾಗಬಹುದು. ಈಗ ಮಾಡ್ತಾ ಇದ್ದೀವಿ. ನಾಳೆ ನಮ್ಮ 5ನೇ ತಾರೀಕು 10ನೇ ತಾರೀಕು 5ನೇ ತಾರೀಕು ಐ ಥಿಂಕ್ ಏಪ್ರಿಲ್ 5ನೇ ತಾರೀಕು ನಮ್ಮ ಒಂದು ಸರ್ಕಾರದವರು ನಮ್ಮ ಸಂಕ್ರಾಂತಿ ಆದ ನಂತರ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ದೀವಿ. ಅದ್ರ ಕೆಲವು ಕಾರಣಾಂತರಗಳು ಅದು ಕರೀಲಿಕ್ಕೆ ಆಗಲಿಲ್ಲ. ಈಗ ಏಪ್ರಿಲ್ 5ನೇ ತಾರೀಕು ಒಂದು ಸಭೆಯನ್ನು ಕರೆದು ಅದು ಇತ್ಯರ್ಥ ಮಾಡ್ತೀವಿ. ಏನು ಅದು ನೋಡ್ರಿ, ಅದು ಕೆಲವು ವಿರೋಧ ಪಕ್ಷದವರಲ್ಲಿ ಪ್ರಸ್ತಾಪ ಮಾಡಿದರು. ಅವ್ರು ಇವ್ರು ಕೇಳಿದಕ್ಕಾಗಿ ಅದನ್ನು ಪ್ರಸ್ತಾಪ ಮಾಡಿದ ಬಳಿಕ ಅದು ಉತ್ತರ ಕೊಡಬೇಕಲ್ಲ. ಅವ್ರ ಹೆಸರು ತೊಗೊಂಡ್ರು, ರಾಜಣ್ಣ ಅವ್ರ ಹೆಸರು ಯಾರು ತೊಗೊಂಡ್ರು, ಬಾಟ್ಲಿ ತೊಗೊಂಡ್ರು. ಅದು ತೊಗೊಂಡ ಬಳಿಕ ಅದನ್ನು ಸುಮ್ಮನೆ ಕೂತಿದ್ರೆ ಅದು ಪ್ರೂಫ್ ಅಂತ ಮಾಡ್ತಿದ್ರು. ಅದಕ್ಕೊಂದು ಏನಾದರೂ ಸರಿಯಾದ ಉತ್ತರ ಕೊಡಬೇಕಾಯ್ತಂದ್ರೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಹೊರತು ಅದನ್ನೇನಲ್ಲಿ ಸದನದಲ್ಲಿ ಚರ್ಚೆ ಮಾಡುವಂಥದ್ದು ವಿಷಯ ಅದೇನು ಅಜೆಂಡಾದಾಗಿತ್ತ, ಅದೇನು ನಮ್ಮ ಅಜೆಂಡಾದಾಗಿತ್ತ. ಅದನ್ನು ಸ್ಪೀಕರ್ ಏನು ಚರ್ಚೆಗೆ ಅವಕಾಶ ಕೊಟ್ರ, ಅವನು ಬಜೆಟ್ ಮೇಲೆ ಮತ್ತು ಮಾತಾಡ್ತಾ ಈ ವಿಷಯನ ಪ್ರಸ್ತಾಪ ಮಾಡಿರಿ. ಅವ್ರು ರಾಜಣ್ಣ ಅವ್ರ ಹೆಸರು ತೊಗೊಂಡಾಗ ಅವ್ರು ಅದಕ್ಕೆ ನನ್ನ ಹೆಸರು ಸದನದಾಗ ತೊಗೊಂಡ ಬಳಿಕ ನಾನು ಅದಕ್ಕೆ ಉತ್ತರ ಕೊಡದೆ ಹೋಗಿದ್ರೆ ನಾನು ತಪ್ಪಸ್ತಳಿ ಸಿದ್ಧ ಆಗ್ತೈತಿ. ಅದಕ್ಕಾಗಿ ಅದನ್ನು ಮಾತಾಡಿದ್ರೆ ಅದಕ್ಕೇನು ಭಾಳ ನೀವು ಚರ್ಚೆಗೆ ಕೊಡಬೇಡ್ರಿ, ಡೆವಲಪ್ಮೆಂಟ್ ಸಲುವಾಗಿ ನೋಡೋಣ. ಅದು ಅವರ ಪಕ್ಷದ ವಿಷಯ. ನಾವು ಹೆಂಗೆ ಹೇಳೋಣ ಅದನ್ನು, ಅವ್ರ ಪಕ್ಷದ ವಿಷಯ. ನಾನು ಕಾಂಗ್ರೆಸ್, ಅವ್ರ BJP, ಆ ಪಕ್ಷದಲ್ಲಿ ಇರುವ ಏನಾದರೂ ಗದ್ದಲಗಳು ನಾನೇ ಯಾಕೆ ಮಾತಾಡೋಕ್ಕೆ ಹೋಗಬೇಕು?
ಹಾಂ ಶೂರ್ 100%. ಕರ್ಕೋತೀವಿ. ಯಾಕೆ ನಮ್ಮ ಪಕ್ಷ ಏನು ಆಗೈತೆ ಅದು ಅವ್ರು ಬಿಟ್ಟು ಬರ್ತಿರ್ತಂದ್ರೆ ನಮ್ಗೆ ಬರ್ಲಾಕ ಅವ್ರು ರೆಡಿ ಇದ್ರೆ ನಮ್ಮ ಅಲ್ರಿ ಹೈಕಮಾಂಡ್ದವ್ರು ಕೂಡ ಚರ್ಚೆ ಮಾಡ್ತೀನಿ. ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತೊಗೋತೀವಿ. ನೀವೇ ಇನಿಷಿಯೇಟ್ ತೊಗೋತೀರಿ ಸರ್? ತೊಗೋತೀನಿ. ಏನು ತೊಂದರೆ ಐತೆ ಅದು? ಹಾಂ, ಡೆವಲಪ್ಮೆಂಟ್ ಸಲುವಾಗಿ, ಅಭಿವೃದ್ಧಿ ಸಲುವಾಗಿ ಅವರು ಕೇಂದ್ರೀಯ ಮಂತ್ರಿಗಳಿದ್ದಾರು, ಭೇಟಿ ಮಾಡೋದು. ಈಗ ನಾನು ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದ್ರೆ, ರಾಜೀವ್ ಕಾಗಿ ಅವರು ಕಾಂಗ್ರೆಸ್ದ MLA, ಕರ್ನಾಟಕ ಇದು ವಾಯವ್ಯ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ನರೇಂದ್ರ ಮೋದಿ ಅವ್ರು ಭೇಟಿ, ಅದಕ್ಕೆ ಬೇರೆ ಸ್ವರೂಪ ಯಾಕೆ ಕೊಡ್ತೀರಣ್ಣ? ಬೇಕಾಗಿಲ್ಲ. ಏನೋ ಅಭಿವೃದ್ಧಿ ಸಲುವಾಗಿ ಭೇಟಿಯಾಗಿರಬೇಕು. ರಾಜ್ಯದ ಹಿತದೃಷ್ಟಿಯಿಂದ, ಅದು ಅಭಿವೃದ್ಧಿ ದೃಷ್ಟಿಯಿಂದ ಭೇಟಿಯಾಗಿರ್ತಾರೆ. ಅದಕ್ಕೆ ಬೇರೆ ವಿಷಯ ಚರ್ಚೆ ಕೊಡೋದು ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಅವರೇ ಹೇಳಿದಾರಲ್ರಿ, ಅವ್ರೇನು ಹೇಳಿದಾರು ಅದು ಸಿದ್ಧ ಮಾಡಿ ತೋರಿಸಿದ್ದಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ನಾನು ಹಂಗೆ ಮಾತಾಡೇ ಇಲ್ಲ ಅಂತೇಳಿ ಸ್ವಂತ DK ಶಿವಕುಮಾರ್ ಅವರು ಹೇಳಿದರು. ಸಂವಿಧಾನ ಬದಲಾವಣೆ ಬಗ್ಗೆ ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಅಷ್ಟು ಹೊರೆಯಾಗುವಂಥದ್ದು ಏನು ಯಾವುದೇ ದರಗಳನ್ನು ಏರಿಕೆ ಮಾಡಿಲ್ಲ. ನಮಗೂ ಇತಿಮಿತಿಗಳಿದಾವೆ. ನಮಗೂ ಸರ್ಕಾರ ನಡೆಸಬೇಕು, ಸರ್ಕಾರ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಈ ದೃಷ್ಟಿಕೋನದಿಂದ ಇವತ್ತು ಹೊಸ ಬಸ್ ಸ್ಟ್ಯಾಂಡ್ಗಳನ್ನು 6 ಕೋಟಿ 10 ಕೋಟಿ 15 ಕೋಟಿದ ಬಸ್ ಸ್ಟ್ಯಾಂಡ್ಗಳನ್ನು ನ್ಯೂಕರಣ ಮಾಡ್ತಾಯಿದ್ದೀವಿ. ಹೊಸ ಬಸ್ಗಳನ್ನು ಖರೀದಿ ಮಾಡ್ತಾಯಿದ್ದೀವಿ. ಚಿಗರಿ ಬಸ್ಗಳನ್ನ ಅದನ್ನು ಒಂದು ವ್ಯವಸ್ಥೆಗಳನ್ನ ಬದಲಾವಣೆ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಸಿಬ್ಬಂದಿಗಳನ್ನು ಭರ್ತಿ ಮಾಡ್ಕೊಳ್ಳೋಂಥ ಕೆಲಸದ ಡ್ರೈವರ್, ಕಂಡಕ್ಟರ್ ಇರಲಿ ಅಥವಾ ಮೆಕ್ಯಾನಿಕಲ್ಗಳಿರಲಿ, ಸೆಕ್ಯೂರಿಟಿಗಳಿರಲಿ, ತುಂಬಿಕೊಳ್ಳೋಂಥ ಕೆಲಸ ಮಾಡ್ತಿದ್ದೀವಿ. ಇವೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ವ್ಯವಸ್ಥೆಗಳನ್ನು ನೋಡಿದಾಗ ಮತ್ತು ಸರಿಪಡಿಸಬೇಕು. ನೋ ಪ್ರಾಫಿಟ್ ನೋ ಲಾಸದಲ್ಲಿ ನಮ್ಮ ಸಂಸ್ಥೆ ನಡಿಬೇಕು ಅನ್ನುವಂಥ ಉದ್ದೇಶದಿಂದ ಕೆಲವು ವಿಚಾರಗಳಿಂದ ಕೆಲವು ದರಗಳನ್ನು ಪರಿಷ್ಕರಣೆ ಮಾಡಿದ್ದೀವಿ. ಅದು ಆಮೇಲೆ ಬೇರೆ ಬೇರೆ ನಾವು ಜನರಿಗೆ ಈಗ ನಮ್ಮ ಪಂಚ ಗ್ಯಾರಂಟಿಗಳು ಸಾಕಷ್ಟು ಈಗ ಜನ ಉಪಯೋಗ ಆಗ್ತಾಯಿದ್ದಾವೆ. ಈಗ ಶಕ್ತಿ ಯೋಜನೆಯಿಂದ ಭಾಳ ಜನರಿಗೆ ಅನುಕೂಲ ಆಗೈತಿ. ಕೆಲವು ನಮಗೆ ಯಾರು ವಿರೋಧ ಮಾಡ್ತಿದ್ರು ಮೊದಲು, ರಾಜ್ಯ ಲೂಟಿ ಆಗ್ತಿದೆ, ದೇಶ ಲೂಟಿ ಆಗ್ತಿದೆ, ಈ ಗ್ಯಾರಂಟಿಗಳಿಂದ ಪುಗಟು ಕೊಡೋದ್ರಿಂದ ಖಜಾನೆ ಖಾಲಿ ಆಗ್ತಿದೆ, ಯಾರು ನಮಗೆ ವಿರೋಧ ಮಾಡ್ತಾಯಿದ್ರು ಅವರೇ ನಮ್ಮನ್ನು ಕಾಪಿ ಮಾಡಿಕೊಂಡು ಮಹಾರಾಷ್ಟ್ರದಲ್ಲಿ, ದಿಲ್ಲಿಯಲ್ಲಿ ನಡೆಸಿದ್ದು ಒಂದನೇದ್ದು. ಎರಡನೇದ್ದು, ನಮ್ಮ ಶಾಸಕರ ನೋವುಗಳನ್ನು ಅಭಿವೃದ್ಧಿ ಆಗೋದಲ್ಲ, ಅಭಿವೃದ್ಧಿಗೆ ದುಡ್ಡು ಸಿಗ್ತಾ ಇಲ್ಲ ಅನ್ನುವ ಕೆಲವು ಕೂಗುಗಳನ್ನು ಕೇಳಿಬರ್ತಾಯಿತ್ತು. ನಾನು ನಿನ್ನೆನೇ 15 ಕೋಟಿ ರೂಪಾಯಿ ರಸ್ತೆಗಳು, 8 ಕೋಟಿ 60 ಲಕ್ಷ ರೂಪಾಯಿ ಪ್ರಜಾಸೌಧ ಅಂದ್ರೆ ಮಿನಿ ವಿಧಾನಸೌಧ, ಆಮೇಲೆ ಕೆರೆ ತುಂಬು ಯೋಜನೆಗಳು 138 ಕೋಟಿ ರೂಪಾಯಿದು 11 ಕೆರೆ ತುಂಬಿ ಯೋಜನೆಗಳನ್ನು, ಮತ್ತೊಂದು 6 ಕೆರೆಗಳನ್ನು ಕಾಗವಾಡದಿಂದ ಶೆಡ್ಬಾಲ್, ಕಾಗವಾಡ, ಲೋಕೂರು, ಮಂಗಸುಳಿ ಅದು 26 ಕೋಟಿ ರೂಪಾಯಿದ ಮೊನ್ನೆ ಟೆಂಡರ್ ಕರೆದು ರೆಕಾರ್ಡನ್ನು ಕೊಟ್ಟಿದ್ದೀವಿ. ಎಲ್ಲ ಕಡೆ ಈಗ 500 ಕೋಟಿಗಳ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಕೆಲಸ ಆಗ್ತಾ ಇರೋದ್ರಿಂದ ಅದು ನಮ್ಮ ಮೇಲೇನು ಆರೋಪ ಮಾಡ್ತಾಯಿದ್ರು ಸತ್ಯಕ್ಕೆ ದೂರವಾದದ್ದು. ಇಷ್ಟೆಲ್ಲ ಸರ್ಕಾರದಲ್ಲಿ ನಡೆಸುವಾಗ ಸ್ವಲ್ಪ ಅಡೆಯಡಚಣೆಗಳು ಆಗೋದು ಸಹಜ, ಯಾರೇ ಇರಲಿ, ಅದು ಯಾವೇ ಪಕ್ಷ ಇರಲಿ. ಅದಕ್ಕಾಗಿ ಅದರನ್ನು ಪಾರದರ್ಶಕವಾಗಿ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಆಡಳಿತ ವ್ಯವಸ್ಥಿತವಾಗಿ ನಡೆಸಿದ್ದಾರೆ. ಅದು ಇಂಡಿವಿಜುವಲ್ ಸರ್ಕಾರದ ಯೋಜನೆ ಅಲ್ಲದ, ಅದು ಇಂಡಿವಿಜುವಲ್. ನಾನು ಹೆಂಗೆ ಹೇಳೋಕ್ಕಾಗತ್ತೇನ? ಅದ್ರ ಬಗ್ಗೆ ನನಗೇನು ಸರಿಯಾದ ಮಾಹಿತಿ ಇಲ್ಲ. ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ, ನನಗೇನು ಮಾಹಿತಿ ಇಲ್ಲ. ಅದು ಏನು ಅಷ್ಟು ನನಗೇನು ಮಾಹಿತಿ ಇಲ್ಲ, ನಾನು ಹೇಳಕ್ಕೆ ಬಯಸೋದಲ್ಲ. ನಾನು ಸರ್ಕಾರ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ರು. ಸಾರಿಗೆ ಸಂಸ್ಥೆ ನೌಕರರು ವೇತನ ಪರಿಷ್ಕರಣೆ ಮಾಡೋಕ್ಕಾಗಬಹುದು. ಈಗ ಮಾಡ್ತಾ ಇದ್ದೀವಣ್ಣ. ನಾಳೆ ನಮ್ಮ 5ನೇ ತಾರೀಕು 10ನೇ ತಾರೀಕು 5ನೇ ತಾರೀಕು ಐ ಥಿಂಕ್ ಏಪ್ರಿಲ್ 5ನೇ ತಾರೀಕು ನಮ್ಮ ಒಂದು ಸರ್ಕಾರದವರು ನಮ್ಮ ಸಂಕ್ರಾಂತಿ ಆದ ನಂತರ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ದೀವಿ. ಅದ್ರ ಕೆಲವು ಕಾರಣಾಂತರಗಳು ಅದು ಕರೀಲಿಕ್ಕೆ ಆಗಲಿಲ್ಲ. ಈಗ ಏಪ್ರಿಲ್ 5ನೇ ತಾರೀಕು ಒಂದು ಸಭೆಯನ್ನು ಕರೆದು ಅದು ಇತ್ಯರ್ಥ ಮಾಡ್ತೀವಿ. ಏನು ಚರ್ಚೆ ಮಾಡ್ತೀರಿ ನೀವು? ಅದು ಯೋಜನೆನೇ ಅಲ್ಲ.
ಅದು ನೋಡ್ರಿ ಅದು ಕೆಲವು ವಿರೋಧ ಪಕ್ಷದವರಲ್ಲಿ ಪ್ರಸ್ತಾಪ ಮಾಡಿದರು. ಅವ್ರು ಇವ್ರು ಕೇಳಿದಕ್ಕಾಗಿ ಅದನ್ನು ಪ್ರಸ್ತಾಪ ಮಾಡಿದ ಬಳಿಕ ಅದು ಉತ್ತರ ಕೊಡಬೇಕಲ್ಲ. ಅವ್ರ ಹೆಸರು ತೊಗೊಂಡ್ರು, ರಾಜಣ್ಣ ಅವ್ರ ಹೆಸರು ಯಾರು ತೊಗೊಂಡ್ರು? ಬಾಟ್ಲಿ ತೊಗೊಂಡ್ರು. ಅದು ತೊಗೊಂಡ ಬಳಿಕ ಅದನ್ನು ಸುಮ್ಮನೆ ಕೂತಿದ್ರೆ ಅದು ಪ್ರೂಫ್ ಅಂತ ಮಾಡ್ತಿದ್ರು. ಅದಕ್ಕೊಂದು ಏನಾದರೂ ಸರಿಯಾದ ಉತ್ತರ ಕೊಡಬೇಕಾಯ್ತಂದ್ರೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಹೊರತು ಅದನ್ನೇನಲ್ಲಿ ಸದನದಲ್ಲಿ ಚರ್ಚೆ ಮಾಡುವಂಥದ್ದು ವಿಷಯ ಅದೇನು ಅಜೆಂಡದಾಗಿತ್ತ, ಅದೇನು ನಮ್ಮ ಅಜೆಂಡದಾಗಿತ್ತ. ಅದನ್ನು ಸ್ಪೀಕರ್ ಏನು ಚರ್ಚೆಗೆ ಅವಕಾಶ ಕೊಟ್ರ. ಅವನು ಬಜೆಟ್ ಮೇಲೆ ಮತ್ತು ಮಾತಾಡ್ತಾ ಈ ವಿಷಯನ ಪ್ರಸ್ತಾಪ ಮಾಡಿರಿ. ಅವ್ರು ರಾಜಣ್ಣ ಅವ್ರ ಹೆಸರು ತೊಗೊಂಡಾಗ ಅವ್ರು ಅದಕ್ಕೆ ನನ್ನ ಹೆಸರು ಸದನದಾಗ ತೊಗೊಂಡ ಬಳಿಕ ನಾನು ಅದಕ್ಕೆ ಉತ್ತರ ಕೊಡದೆ ಹೋಗಿದ್ರೆ ನಾನು ತಪ್ಪಸ್ತಳಿ ಸಿದ್ಧ ಆಗ್ತೈತಿ. ಅದಕ್ಕಾಗಿ ಅದನ್ನು ಮಾತಾಡಿದ್ರೆ ಅದಕ್ಕೇನು ಭಾಳ ನೀವು ಚರ್ಚೆಗೆ ಕೊಡಬೇಡ್ರಿ. ಡೆವಲಪ್ಮೆಂಟ್ ಸಲುವಾಗಿ ನೋಡೋಣ. ಈಗ ಏಪ್ರಿಲ್ 5 ಸಾವಿರ ಅದು ಅವರ ಪಕ್ಷದ ವಿಷಯ. ನಾವು ಹೆಂಗೆ ಹೇಳೋಣ ಅದನ್ನು? ಅವ್ರ ಪಕ್ಷದ ವಿಷಯ. ನಾನು ಕಾಂಗ್ರೆಸ್, ಅವ್ರ BJP, ಆ ಪಕ್ಷದಲ್ಲಿ ಇರುವ ಏನಾದರೂ ಗದ್ದಲಗಳು ನಾನು ಯಾಕೆ ಮಾತಾಡೋಕೆ ಹೋಗಬೇಕು? ಶೂರ್ 100% ಕರ್ಕೋತೀವಿ. ಯಾಕೆ ನಮ್ಮ ಪಕ್ಷಕ್ಕೆ ಏನು ಆಗೈತೆ ಅದು? ಅವ್ರು ಬಿಟ್ಟು ಬರ್ತಿರ್ತಂದ್ರೆ ನಮ್ಗೆ ಬರ್ಲಾಕ ಅವ್ರು ರೆಡಿ ಆಗಿದ್ರೆ ನಮ್ಮ ಹೈಕಮಾಂಡ್ದವ್ರು ಕೂಡ ಚರ್ಚೆ ಮಾಡ್ತೀನಿ. ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತೊಗೋತೀವಿ. ನೀವೇ ಇನಿಷಿಯೇಟ್ ತೊಗೋತೀರಿ ಸರ್? ತೊಗೋತೀನಿ. ಏನು ತೊಂದರೆ ಐತೆ ಅದು? ಡೆವಲಪ್ಮೆಂಟ್ ಸಲುವಾಗಿ, ಅಭಿವೃದ್ಧಿ ಸಲುವಾಗಿ ಅವರು ಕೇಂದ್ರೀಯ ಮಂತ್ರಿಗಳಿದ್ದಾರೆ, ಭೇಟಿ ಮಾಡೋದು. ಈಗ ನಾನು ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದ್ರೆ, ರಾಜೀವ್ ಕಾಗಿ ಅವರು ಕಾಂಗ್ರೆಸ್ದ MLA, ಕರ್ನಾಟಕ ಇದು ವಾಯವ್ಯ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ನರೇಂದ್ರ ಮೋದಿ ಅವ್ರು ಭೇಟಿ ಅದಕ್ಕೆ ಬೇರೆ ಸ್ವರೂಪ ಯಾಕೆ ಕೊಡ್ತೀರೇನ? ಬೇಕಾಗಿಲ್ಲ. ಏನೋ ಅಭಿವೃದ್ಧಿ ಸಲುವಾಗಿ ಭೇಟಿಯಾಗಿರಬೇಕು. ರಾಜ್ಯದ ಹಿತದೃಷ್ಟಿಯಿಂದ, ಅದು ಅಭಿವೃದ್ಧಿ ದೃಷ್ಟಿಯಿಂದ ಭೇಟಿಯಾಗಿರ್ತಾರೆ. ಅದಕ್ಕೆ ಬೇರೆ ವಿಷಯ ಚರ್ಚೆ ಕೊಡೋದು ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಅವರೇ ಹೇಳಿದಾರಲ್ರಿ. ಅವ್ರೇನು ಹೇಳಿದಾರು? ಅದು ಸಿದ್ಧ ಮಾಡಿ ತೋರಿಸಿದ್ದಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ನಾನು ಹಂಗೆ ಮಾತಾಡೇ ಇಲ್ಲ ಅಂತೇಳಿ ಸ್ವಂತ DK ಶಿವಕುಮಾರ್ ಅವರ ಹೇಳಿದಾರು. ಸಂವಿಧಾನ ಬದಲಾವಣೆ ಬಗ್ಗೆ ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳಿದಾರೆ.